ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಈ ಒಂದು ಹೊಸ ವಿಡಿಯೋಗೆ RTE ಆನ್ಲೈನ್ ಅಪ್ಲಿಕೇಶನ್ಗೆ ಅರ್ಜಿ ಹಾಕೋದು ಹೇಗಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಬೇಕಾದ್ರೆ ತಾವುಗಳು ಮೊಬೈಲನ್ನು ಸ್ಟ್ರೇಟಾಗಿ ಹಿಡಿಬೇಡಿ, ಅಡ್ಡ ಹಿಡ್ಕೊಂಡು ಬಿಟ್ಟು ಅಥವಾ ಮೊಬೈಲನ್ನು ಲ್ಯಾಂಡ್ಸ್ಕೇಪ್ನಲ್ಲಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂತಂದರೆ ವಿಡಿಯೋ ನೋಡ್ತಾ ಇರುವಾಗ ನೀವು ಸಣ್ಣ ಸ್ಕ್ರೀನಲ್ಲಿ ನೋಡಿದ್ರೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊಬೈಲನ್ನು ಅಡ್ಡ ಹಿಡಿದ್ಬಿಟ್ಟು ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ, ಇವಾಗ RTE ಆನ್ಲೈನ್ ಅಪ್ಲಿಕೇಶನ್ಗೆ ನೀವು ಅರ್ಜಿ ಹಾಕಬೇಕು ಅಂತಂದರೆ ರೈಟ್ ಟು ಎಜುಕೇಷನ್ ಮಕ್ಕಳಿಗೆ ಫ್ರೀಯಾಗಿ ಉಚಿತವಾಗಿ ನೀವು LKG ಇಂದ 8ನೇ ತರಗತಿಯವರೆಗೂ ಅವರಿಗೆ ಫ್ರೀಯಾಗಿ ಓದಿಸಬೇಕು ಪ್ರೈವೇಟ್ ಸ್ಕೂಲಲ್ಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ಮಾಹಿತಿಗಳು ತಂದೆ ತಾಯಿಯರಿಗೆ ಬಹಳ ಮುಖ್ಯ ಇರುತ್ತೆ. ಅದಕ್ಕಾಗಿ ಪೂರ್ತಿ ಮಾಹಿತಿಗಳನ್ನು ತಿಳಿಯಿರಿ. ಮೊದಲು ನೋಡಿ ವೀಕ್ಷಕರೇ, ಒಂದೊಂದಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. RTE ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವ ದಾಖಲೆಗಳು ಏನೇನು, LKGಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಮಕ್ಕಳ ವಯಸ್ಸು, ಅವರ ಹುಟ್ಟಿದ ದಿನಾಂಕ ಎಷ್ಟಿರಬೇಕು, ನಂತರ ಮೊದಲನೇ ಕ್ಲಾಸಿಗೆ ಅಂದರೆ 1ನೇ ತರಗತಿಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದರೆ ಅವರ ಒಂದು ಹುಟ್ಟಿದ ದಿನಾಂಕ ಎಷ್ಟಿರಬೇಕು, ನಂತರ ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥ ಆಗೋ ಥರ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ದಾಖಲೆಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ RTE ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಮಕ್ಕಳ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ, ಮಕ್ಕಳ ತಂದೆ ತಾಯಿ ಇಲ್ಲವೇ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಕ್ಕಳ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಅಥವಾ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು ಬೇಕಾಗುತ್ತೆ. ಯಾಕೆಂತಂದರೆ ಆನ್ಲೈನ್ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ OTP ಇಲ್ಲಿ ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ನಿಮ್ಮ ಮಗು ಅಂಗವೈಕಲ್ಯತೆ ಹೊಂದಿದ್ದರೆ UDID ಕಾರ್ಡ್ ಬೇಕಾಗುತ್ತೆ. ಇಷ್ಟು ದಾಖಲೆಗಳು ಈ ಒಂದು RTE ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗುತ್ತೆ. LKGಗೆ ಸೇರಿಸ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ ಬಂದ್ಬಿಟ್ಟು 1/6/2019 ರಿಂದ 1/6/2021 ಒಳಗಡೆ ಇರಬೇಕು. ಸರಿನಾ? ಒಂದು ವೇಳೆ ನೀವು 1ನೇ ತರಗತಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ 1/6/2017 ರಿಂದ 1/6/2019 ಒಳಗಡೆ ಇರಬೇಕು. ಸೊ ಇಲ್ಲಿ LKGಗೆ ಆಯ್ತಂದರೆ ಮಕ್ಕಳಿಗೆ 6 ವರ್ಷ ಇರಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ತಂತಂದರೆ 8 ವರ್ಷ ಇರಬೇಕು. ಸೊ ಇಷ್ಟು ವಯಸ್ಸು ಇರಬೇಕು ನಿಮ್ಮ ಒಂದು ಮಕ್ಕಳಿಗೆ. ಸೊ ಇದರ ನಂತರ RTEಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೇ ತಿಂಗಳು 15ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಅರ್ಜಿ ಪ್ರಾರಂಭವಾಗಿದೆ ಸಲ್ಲಿಸಲಿಕ್ಕೆ. ಇನ್ನು ಕೊನೆಯ ದಿನಾಂಕ 12ನೇ ತಾರೀಕು 5ನೇ ತಿಂಗಳು 2025. ನೋಡಿ, ಅರ್ಜಿ ಹಾಕಲಿಕ್ಕೆ ಶುರುವಾಗಿರೋದು ಯಾವಾಗ, ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಅನ್ನೋದನ್ನು ತಿಳ್ಕೊಂಡ್ವಿ. ಇವಾಗ ನಾವು ಆನ್ಲೈನ್ ಮುಖಾಂತರ ನಾನು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇವಾಗ RTE ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೇನೆ. ಸೊ ನೀವು ಅಲ್ಲಿಂದ ಈ ಒಂದು ಪೋರ್ಟಲ್ಗೆ ಡೈರೆಕ್ಟಾಗಿ ಬರ್ಬೋದು. ಅರ್ಜಿ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇದೆಯಲ್ಲ ಅಂತೇಳಿ ಕೇಳ್ತಾ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ EKYC ಕಂಪಲ್ಸರಿಯಾಗಿ ಮಾಡಲೇಬೇಕು. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಅಲ್ಲಿ ಕಾಣ್ತಾ ಇರುವಂಥ ಒಂದು ಕನ್ಸೆಂಟನ್ನು ಚೆಕ್ ಮಾರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಚೆಕ್ ಮಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ OTP ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ ಒಂದು OTPಯನ್ನು ಹಾಕಬೇಕಾಗತ್ತೆ. OTP ಇವಾಗ ವ್ಯಾಲಿಡೇಷನ್ ಆಗ್ತಾ ಇದೆ, ಅಂದರೆ ಇಲ್ಲಿ ಪ್ರೊಸೆಸಿಂಗ್ ಅಂತೇಳಿ ತೋರಿಸ್ತಾ ಇದೆ, ವೇಟ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಯ ಪ್ರೊಫೈಲು ಲಾಗಿನ್ ಆದ ನಂತರ ಈ ಥರ ಡೀಟೇಲು ಶೋ ಆಗುತ್ತೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಫೋಟೋ, ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಡೀಟೇಲು, ನಂತರ ನೀವು ಯಾವ ಒಂದು ಶಾಲೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದೀರೋ ಆ ಒಂದು ಡೀಟೇಲ್ಗಳನ್ನು ಇಲ್ಲಿಂದ ನೀವು ಫಿಲಪ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕಾಣ್ತಾ ಇರುವಂಥ ಎಲ್ಲ ಡೀಟೇಲ್ಗಳನ್ನು ಹಾಕಿಬಿಟ್ಟು ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಎರರ್ ಏನಾದರೂ ಬಂದರೆ, ಗೌರ್ಮೆಂಟ್ ಸ್ಕೂಲ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್, ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ RTE 2025 ಪ್ರೊಸೆಸ್, ಈ ಥರ ಬಂದರೆ ನಿಮಗೆ ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನೀವು ಇರುವಂಥ ಒಂದು ಪ್ಲೇಸಲ್ಲಿ ಸರ್ಕಾರಿ ಶಾಲೆಗಳು
ಅವೈಲೇಬಲ್ ಇದೆ, ಅದಕ್ಕಾಗಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಂದಿದೆ ಅಲ್ಲಿ. ಒಂದು ವೇಳೆ ಈ ಥರ ಎರರ್ ಏನಾದರೂ ಬಂದರೆ ಪ್ಲೀಸ್ ಕಾಂಟ್ಯಾಕ್ಟ್ BEO ಆಫೀಸ್ ಫಾರ್ ಅಡ್ರೆಸ್ ಮಿಸ್ಮ್ಯಾಚ್. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಒಂದು ಅಡ್ರೆಸ್ಸು, ನಂತರ ನೀವು ಅರ್ಜಿ ಸಲ್ಲಿಸ್ತಾ ಇರುವಂಥ ಒಂದು ಪ್ಲೇಸಲ್ಲಿರೋ ಒಂದು ಅಡ್ರೆಸ್ಸು ಎರಡು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರೋದಿಲ್ಲ, ಅದಕ್ಕಾಗಿ ಈ ಥರ ಒಂದು ಎರರ್ ಬರ್ತಾ ಇರುತ್ತೆ. ಸೊ ಈ ಎರಡು ಎರರ್ ಬರದೇ ಇದ್ದರೆ ನೀವು ನಿಮ್ಮ RTIಗೆ ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸ್ಬೋದು. ವೀಕ್ಷಕರೇ, ಬಹಳ ಸಿಂಪಲ್ ಆಗಿದೆ. ಈ ಒಂದು ಎರಡು ಎರರ್ಗಳು ಕರೆಕ್ಟಾಗಿ ಬರದೇ ಇರೋ ಥರ ನೀವು ನಿಮ್ಮ RTI ಅಪ್ಲಿಕೇಶನನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.